ಭಾರತೀಯ ಜನತಾ ಪಾರ್ಟಿ ನಾನು ನಮ್ಮ ಹಿರಿಯರಾಗಿರ್ತಕ್ಕಂಥ ಮಾನ್ಯ ಸುರೇಶ್ ಕುಮಾರ್ ಜಿ ಅವರು ಹಾಗೂ ಪಕ್ಷದ ವತಿಯಿಂದ ಇವತ್ತು ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡಿದ್ದೇವೆ. ಕೇಂದ್ರ ಚುನಾವಣಾ ಆಯೋಗ ಯಾವ ಒಂದು ಸದುದ್ದೇಶ ಇಟ್ಕೊಂಡು ಮತದಾರ ಪಟ್ಟಿಯ ಪರಿಷ್ಕರಣೆ ನಮ್ಮ ರಾಜ್ಯದಲ್ಲಿ ಪ್ರಾರಂಭ ಮಾಡಿದ್ದಾರೆ, ಇದಕ್ಕೆ ರಾಜ್ಯ ಸರ್ಕಾರ ತಣ್ಣೀರು ಹಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ. BLO ಬ್ಲಾಕ್ ಲೆವೆಲ್ ಆಫೀಸರ್ಸ್ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ, ಅವರನ್ನ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಇವತ್ತು SIR ಪ್ರಕ್ರಿಯೆ ಏನು ಅಧಿಕಾರಿಗಳು ಮನೆ ಮನೆಗೆ ಹೋಗಿ ಆ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬೇಕು. BLOಗಳನ್ನ ಇವತ್ತು ಚೌಲ್ಟ್ರಿನಲ್ಲಿ ಕೂರಿಸ್ಕೊಂಡು, ಕಲ್ಯಾಣ ಮಂಟಪದಲ್ಲಿ ಕೂರಿಸ್ಕೊಂಡು, ಕೆಲವು ಕಡೆ ಮಸೀದಿನಲ್ಲಿ ಕೂರಿಸ್ಕೊಂಡು, ಕೆಲವು ಕಡೆ ಶಾಸಕರು ತಮ್ಮ ಕಚೇರಿನಲ್ಲಿ ಕೂರಿಸ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಇವತ್ತು ಚುನಾವಣಾ ಆಯುಕ್ತರ ಗಮನಕ್ಕೆ ನಾವು ತಂದಿದ್ದೇವೆ. ಸಂಪೂರ್ಣವಾಗಿ ಒಂದು ಅವ್ಯವಸ್ಥೆನ ಇವತ್ತು ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದನೇ ಆಗ್ತಾ ಇರುವಂತದ್ದು. ಅಧಿಕಾರಿಗಳ ಮೇಲೆ ಒತ್ತಡವೂ ಕೂಡ ಹೇರ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರುಗಳು. ಹಾಗಾಗಿ ನಾವು ಮಾನ್ಯ ಆಯುಕ್ತರನ್ನ ಭೇಟಿ ಮಾಡಿ ರಾಜ್ಯ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆನ ಕೊಡುವಂತ ಕೆಲಸ ಆಗಬೇಕಾಗಿದೆ. ಎಲ್ಲೆಲ್ಲಿ ಈ ರೀತಿ ಎಡವಟ್ಟುಗಳು ಆಗಿದ್ದಾವೆ ಅಲ್ಲಿ ಮತ್ತೆ ಪ್ರಾರಂಭ ಮಾಡಬೇಕಾಗ್ತದೆ SIR ಅನ್ನ. ಬೆಂಗಳೂರಲ್ಲಿ ಕೂಡ ಒಂದ್ ಕಡೆ SIR ಆಗ್ತಾ ಇದ್ರೆ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿನಲ್ಲಿ GBA ರಾಜ್ಯ ಚುನಾವಣಾ ಆಯೋಗದಿಂದ ಕೂಡ SIR ಅನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಗೊಂದಲವನ್ನು ಕೂಡ ಸೃಷ್ಟಿ ಮಾಡ್ತಾ ಇದೆ. ಒಟ್ಟಾರೆಯಾಗಿ ಕೇವಲ ಬೆಂಗಳೂರು ಮಹಾನಗರದಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯದ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಂಡು ಒತ್ತಡ ಹೇರಿ ಯಾವ ಉದ್ದೇಶದಿಂದ SIR ಆಗ್ತಾ ಇದೆ ಅದಕ್ಕೆ ಹಾಳುಗೆಡುವಂತ ಕೆಲಸ ಕಾಂಗ್ರೆಸ್ ಸರ್ಕಾರವೇ ಮಾಡಕ್ ಹೊರಟಿದೆ. ಇದನ್ನ ತತ್ಕ್ಷಣ ಸರಿಪಡಿಸಬೇಕು, ಚುನಾವಣಾ ಆಯೋಗ ಮಧ್ಯಸ್ಥಿಕೆ ವಹಿಸಬೇಕು ಅನ್ನುವ ಒತ್ತಾಯವನ್ನ ನಾವಿವತ್ತು ಮಾಡಿದ್ದೇವೆ. ಸಾಕ್ಷಿ ಸಮೇತ ದೂರು ಕೊಟ್ಟ ಸರ್, ಯಾವ ರೀತಿ ಮಧ್ಯಪ್ರವೇಶ ಅಂತ ನೋಡಿ, ಉದಾಹರಣೆ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ BLOಗಳು ಫಾರ್ಮ್ಗಳನ್ನ ಹಂಚ್ತಾ ಇದ್ದಾರೆ, ಎನ್ಯುಮರೇಷನ್ ಫಾರ್ಮ್ಗಳನ್ನ, ಆ ಫಾರ್ಮ್ನಲ್ಲೇನೆ ಇವತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರ ಫೋಟೋಗಳನ್ನು ಕೂಡ ಹಾಕಿದ್ದಾರೆ. ಇದನ್ನು ಕೂಡ ಚುನಾವಣಾ ಆಯೋಗದ ಗಮನಕ್ಕೆ, ಆಯುಕ್ತರ ಗಮನಕ್ಕೆ ನಾವು ತಂದಿದ್ದೇವೆ. ಇದಕ್ಕೆ ಏನು ಮಸೀದಿಗಳಲ್ಲಿ ಬೇರೆ ಬೇರೆ ಚೌಲ್ಟ್ಗಳಲ್ಲಿ ಮಾಡ್ತಾರೆ ಅದ್ರ ಬಗ್ಗೆನೂ ಕೂಡ ನಾವು ಪ್ರೂಫ್ ಅನ್ನು ನಾವು ಕೊಟ್ಟಿದ್ದೇವೆ. ನಿನ್ನೆಯೂ ಕೂಡ ಚುನಾವಣಾ ಆಯೋಗ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಎಲ್ಲ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ರು ಸಹ ಇವತ್ತು ಅದನ್ನೇ ಮುಂದುವರಿಸಿಕೊಂಡು ಹೋಗಿದ್ದಾರೆ. ಹಾಗಾಗಿ ಎಲ್ಲವನ್ನು ಕೂಡ ಆಯುಕ್ತರ ಗಮನಕ್ಕೆ ತಂದಿದ್ದೇವೆ. ಅವರು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದನ್ನ ತತ್ಕ್ಷಣ ನಾವು ಸರಿಪಡಿಸುವಂತ ಕೆಲಸ ನಾವು ಮಾಡ್ತೇವೆ ಅನ್ನುವ ಮಾತನ್ನು ಕೂಡ ಅವರು ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಏನೇನು ಅನಾಹುತಗಳಾಗಿದ್ದಾವೆ ಅದನ್ನ ಇಲ್ಲಿ ನಮ್ಮ ರಾಜ್ಯದಲ್ಲಿ ಇವತ್ತು ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಮಾಡೋದಕ್ಕೆ ಹೊರಟಿದ್ದಾರೆ. ಅದಕ್ಕೆ ನಾವು ಬಿಡೋದಿಲ್ಲ. ಹಾಗಾಗಿ ಇವತ್ತು ನಾವು ಚುನಾವಣಾ ಆಯುಕ್ತರನ್ನ ನಾವು ಭೇಟಿ ಮಾಡಿರುವಂತದ್ದು.